ಅದಕ್ಕೆ ನಿಮ್ಗೆ ಬದ್ಧತೆ ಇದ್ರೆ, ನಿಮ್ಮ ಪಕ್ಷಕ್ಕೆ ಗೌರವ ಇದ್ರೆ ಅದನ್ನ ಮಾಡ್ಬಿಡ್ಬೇಕಾಗಿತ್ತು. ಸರಿ ಸರ್, ಈಗ ಆಯ್ತು. ಈಗ ಈಗ ಅವ್ರು ಕೇಳ್ತಾ ಇರೋದು ಆಯ್ತಪ್ಪ. ನಮ್ಮ ಕಾಲದಲ್ಲಿ ಸ್ಟಾಪ್ ಆಯ್ತಾ ಚುನಾವಣೆ, ಈ ಹಿಂದೆ ಬಿಜೆಪಿ ಸರ್ಕಾರ ಇರಲಿಲ್ಲ, ನಾನು ನೀವು ಹೇಳಿದ್ರೆ 6 ವರ್ಷ ಆಗಿದೆ ಅಂತ Okay, ಹೇಳಿ. ನಮ್ದು 3 ವರ್ಷ ಕಳೆದೋಯ್ತು, ಅವ್ರು 3ನೇ ವರ್ಷ ಕಳೆದಾಯ್ತು. ಈಗ ಇವತ್ತು 3 ವರ್ಷ. ನಾನು ಹೇಳಿದ್ರೆ ಈ ಅಧಿಕಾರ ಚುನಾವಣೆ ಮುಂದೂಡಿದ್ರೆ ಸಮಪಾಲಿದೆ ಅಂತ ನಾನು ಆರಂಭದಲ್ಲೇ ಹೇಳಿದ್ದೀನಿ. ಸಮಪಾಲಿದೆ, ಒಪ್ಕೊಳ್ತೀರಿ? ಸರ್, ಅದರಲ್ಲೇ ತಪ್ಪಿಲ್ಲ. ಆಮೇಲೆ ಚುನಾವಣೆಯಲ್ಲಿ ಸ್ಥಳೀಯವಾಗಿ ಆ ವ್ಯಕ್ತಿ ಇಂಥ ರಾಜಕೀಯ ಪಕ್ಷ ಅನ್ನೋದಕ್ಕಿಂತ ನನಗೆ ಈ ವ್ಯಕ್ತಿಯ ಮೇಲೆ ವಿಶ್ವಾಸ ಇದೆ ಅಂತ ಮಾತ್ರ ಆರಿಸ್ತಾನೆ. ವಿಧಾನಸಭೆ ಹಂಗಲ್ಲ, ಅದು ರಾಜಕೀಯ ಪಕ್ಷಕ್ಕೆ ಹೋಗುತ್ತೆ. ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ಆ ವ್ಯಕ್ತಿಯ ವಿಶ್ವಾಸ ಮತ್ತೆ ಅವನು ನೀಡತಕ್ಕಂಥ ಭರವಸೆ, ಅವನ ನಡೆ ನುಡಿಗಳ ಮೇಲೆ ಅವನನ್ನು ಅಗ್ರಿ. ನೀವು ನಿಮ್ಗೆ ಈಗ ಅವರು ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ಯಾಕೆ GBA ಚುನಾವಣೆ ಮುಂದೂಡಿಕೆ ಮಾಡ್ತಾ ಬರ್ತಾ ಇದ್ದೀರಿ ಅನ್ನೋದಕ್ಕೆ ಒಂದಿಷ್ಟು ಕಾರಣಗಳನ್ನು ಅವ್ರು ಕೊಡ್ತಾ ಇದ್ದಾರೆ. ನಿಮ್ಮ ಟೈಮ್ನಲ್ಲಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನು ಸಮಸ್ಯೆ ಆಗಿತ್ತು? ಯಾಕೆ GBA ಎಲೆಕ್ಷನ್ ನಡೆಸೋದಕ್ಕೆ ಮುಂದಾಗಿರ್ಲಿಲ್ಲ, ಅಥವಾ BBMP ಇತ್ತು, ಏನು ಅನ್ನೋದನ್ನ ಜನರಿಗೆ ಸ್ಪಷ್ಟನೆ ಕೊಟ್ಬಿಡಿ. ಅದನ್ನು GBA ಮಾಡಬೇಕು, ಆಕೆ ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕು. ಬೆಂಗಳೂರನ್ನು ಬೊಮ್ಮಾಯಿ ಸಾಹೇಬರಿದ್ದಾಗ ಮುಖ್ಯಮಂತ್ರಿಗಳಾಗ್ಯದ ಅದನ್ನು ಪ್ರೆಸೆಂಟೇಷನ್ ಕೊಟ್ಟಿದ್ದು ನಮ್ಮ ಪಕ್ಷವೇ.